ಬೆಂಗಳೂರಿನ ಕಬ್ಬನ್ ಪಾರ್ಕ್ ಆವರಣದಲ್ಲಿರುವ ಬಾಲ್ ಭವನದ ಮುಂದೆ ಮರದ ಕೊಂಬೆ ಒಂದು ನೆಲಕ್ಕುರುಳಿದೆ. ಸದ್ಯ ನಾನು ಅಲ್ಲೇ ಇದ್ದೀನಿ, ತೋರಿಸ್ತಾ ಹೋಗ್ತೀನಿ ದೃಶ್ಯ ಯಾವ ರೀತಿ ಆ ಮರದ ಕೊಂಬೆಯನ್ನ ನೆಲಕ್ಕುರುಳಿದ್ದು. ಮರದ ಕೆಳಗಡೆ ಒಂದು ಫ್ರೂಟ್ಸ್ ಅಂಗಡಿ ಇತ್ತು. ಫ್ರೂಟ್ಸ್ ಅಂಗಡಿ ಇವಾಗ ಸಂಪೂರ್ಣವಾಗಿ ಜಖಮ್ ಆಗಿದೆ ಅಂತಾನೆ ಹೇಳ್ಬೋದು. ಸದ್ಯ ಇದು ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಈ ಘಟನೆ ನಡೆದಿದ್ದು. ಸದ್ಯ ಇನ್ನು ಸಿಬ್ಬಂದಿಯವರು ಬಂದು ಇಲ್ಲಿ ಆ ಮರದ ಕೊಂಬೆಯನ್ನ ತೆರವು ಮಾಡುವ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಸದ್ಯ ಇಂತಹ ಪ್ರಕರಣಗಳು ಇಂತಹ ಕೇಸ್ಗಳು ಬೇಸಿಗೆ ಕಾಲದಲ್ಲಿ ಮರದ ಕೊಂಬೆ ಬೀಳುತ್ತಿರುವ ಕೇಸ್ಗಳು ದಿನ ದಿನ ಹೆಚ್ಚಾಗ್ತಾ ಇವೆ. ಜೊತೆಗೆ ಈ ಮರದ ಕೆಳಗಡೆ ಒಂದು 3-4 ಅಂಗಡಿಗಳಿವೆ. ಒಂದು ಹಣ್ಣಿನ ಅಂಗಡಿ ಇತ್ತು, ಜೊತೆಗೆ ಅದರ ಮತ್ತೊಂದು ಕಡೆ ಫ್ರೂಟ್ಸ್ ಅಂಗಡಿ, ಮತ್ತೆ ನೀರಿನ ಬಾಟಲ್, ಹೀಗೆ ಅದರ ಜೊತೆಗೆ ಕಬ್ಬಿನ ಒಂದು ಹಾಲನ್ನ ಮಾರುವ ಒಂದು ನೀರನ್ನ ಮಾರುವ ಒಂದು ಅಂಗಡಿ ಇದೆ. ಜೊತೆಗೆ ಹೀಗೆ ಅಂಗಡಿಗಳಿವೆ. ಈ ಅಂಗಡಿಗಳು ಸುತ್ತಮುತ್ತ ಮರ ಇತ್ತು. ಮರದ ಕೊಂಬೆ ಬಿದ್ದಿರುವುದರಿಂದ ಈಗ ಆ ಅಂಗಡಿಯವರು, ಹಣ್ಣಿನ ಅಂಗಡಿ ಮಾಲೀಕರಿಗೆ ಒಂದು ನಷ್ಟವಾಗಿದೆ. ಸುಮಾರು ಒಂದು ದಿನಾಲು 1,000-2,000 ವ್ಯಾಪಾರ ಮಾಡ್ಕೊಂಡಿರ್ತಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಇವತ್ತು ಕೊಂಬೆ ಬಿದ್ದಿದ್ದರಿಂದ ಹಾನಿಯಾಗಿ ಒಂದು ವ್ಯಾಪಾರ ಸ್ಥಗಿತವಾಗಿದೆ. ಜೊತೆಗೆ ಅಲ್ಲಿ ಕೆಲವು ಐಟಮ್ಗಳು ಕೂಡ ಹಾಳಾಗಿದೆ. ಸದ್ಯ ಆ ಅಂಗಡಿಯ ಮಾಲೀಕರು ಮಂಜುಳಾ ಅವರು ಇದ್ದಾರೆ, ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಎಷ್ಟು ದಿನದಿಂದ ನೀವು ಇಲ್ಲಿ ವ್ಯಾಪಾರವನ್ನ ಮಾಡ್ಕೊಂಡಿದ್ದೀರಿ? ಇವಾಗ ಎಷ್ಟು ನಷ್ಟ ಆಗಿದೆ, ಹೇಗೆ? ಸರ್, ನಾವು ಸುಮಾರು 25 ವರ್ಷದಿಂದ ಇಲ್ಲಿ ವ್ಯಾಪಾರ ಮಾಡ್ತಾ ಇದೀವಿ. ಗಾಳಿ ಮಳೆ ಬಂದಾಗ ಅಷ್ಟೊಂದು ಈ ತರ ತೊಂದರೆ ಆಗಿರ್ಲಿಲ್ಲ. ಇವತ್ತು ಸ್ವಲ್ಪ ಸೌಂಡ್ ಆಯ್ತು ಅಷ್ಟೇ. ಆಮೇಲೆ ನಮ್ಗೆ ಯಾಕೋ ಡೌಟ್ ಆಯ್ತು, ಎಲ್ಲ ಓಡ್ಬಿಟ್ವಿ ಅಂಗಡಿ ಬಿಟ್ಟು. ನಮ್ಗೇನು ತೊಂದರೆ ಆಗ್ಲಿಲ್ಲ ಸರ್. ನಮ್ ಐಟಮ್ ಸ್ವಲ್ಪ ಹೋಗಿದೆ, ಏನ್ ಮಾಡಕ್ಕಾಗತ್ತೆ. ಎಷ್ಟು ರೂಪಾಯಿ ಐಟಮ್ ಇತ್ತು ಮೇಡಮ್ ಅಲ್ಲಿ, ಹೇಗೆ? ಸರ್, ನಂದು ಒಂದು 25,000 ಐಟಮ್ ಹಾಕಿದೆ ಸರ್. ಇವತ್ತು ಮ್ಯಾಚ್ ಅಂತ ಹಾಕಿದ್ದೆ, ಹಂಗಾಗಿ ಲಾಸ್ ಆಯ್ತು. ಏನ್ ಮಾಡೋದು? 25,000 ಲಾಸ್ ಆದ್ರೂ ಕೂಡ ಯಾರಿಗೆ ಒಂದು ಪ್ರಾಣ ಹಾನಿ ಸಂಭವಿಸಿಲ್ಲ. ಆ ಸೌಂಡ್ ಅನ್ನ ಹೇಗ್ ಬಂತು ನಿಮ್ಗೆ, ಹೆಂಗ್ ಗೊತ್ತಾಯ್ತು ಮೇಡಮ್? ಮೇಲೆ ಒಂದು ಕಡ್ಡಿ ಬಿತ್ತು, ಗಾಡಿ ಮೇಲೆ ಪಾನಿಪುರಿ ಗಾಡಿ ಇತ್ತು, ಆ ಗಾಡಿ ಮೇಲೆ ಒಂದು ಸೌದೆ ಬಿತ್ತು. ಆವಾಗ ಸೌದೆ ಬಿದ್ದಿದ ತಕ್ಷಣ ನಾವ್ ಹೇಳಿದ್ವಿ, ನಮ್ ಹುಡುಗ ಎಲ್ಲ ಇದ್ರು, ಓಡ್ರಿ ಸೌಂಡ್ ಜಾಸ್ತಿ ಆಗ್ತಾ ಇದೆ ಅಂದೆ. ಅವಾಗ ಎಲ್ಲ ಓಡ್ ಬಂದ್ಬಿಟ್ವಿ ಸರ್. ಎಲ್ಲಿ ಮೇಡಮ್, ಬೆಂಗಳೂರಲ್ಲಿ ಎಲ್ಲಿ ಇರ್ತೀರಿ? ಮತ್ತೆ ಹೇಗೆ ಅಂದ್ರೆ ಎಷ್ಟು ಜನ ಕೆಲಸ ಮಾಡ್ತಿದ್ರು, ಹೇಗೆ? ಸರ್, ಇಲ್ಲಿ ನಾವು ಒಂದು 10-15 ಅಂಗಡಿ ಇದಾವೆ. ನಾವೆಲ್ಲ ಇದೇ ಬಾಡಿಗೆ ಮನೆಯಲ್ಲಿ ಇದೀವಿ, ಜೀವನ ಮಾಡ್ತಾ ಇದೀವಿ. ಇದ್ರೇನೆ ನಂಬ್ಕೊಂಡ್ ಬಂದಿದ್ವಿ. ಏನ್ ಮಾಡೋದು, ಇವತ್ತು ಹಿಂಗಾಯ್ತು. ಇಲ್ಲಿ ಹಣ್ಣಿನ ಅಂಗಡಿಯ ಮಾಲೀಕರಾದ ಮಂಜುಳಾ ಅವರು ಕೂಡ ಹೇಳ್ತಾ ಇದ್ದಾರೆ, ಸುಮಾರು 25,000 ರೂಪಾಯಿನ ಹಣ್ಣುಗಳಿದ್ವು. ಜೊತೆಗೆ ಇವತ್ತು RCB ವರ್ಸಸ್ GT ಅಂಗಡಿಯಲ್ಲಿ ಇಟ್ಟಿದ್ವಿ. ಆದ್ರೆ ಎಲ್ಲೋ ಒಂದ್ ಕಡೆ ಇವತ್ತು ಆ ವ್ಯಾಪಾರಕ್ಕೆ ಬ್ರೇಕ್ ಬಿದ್ದಿದೆ. ಮರದ ಕೊಂಬೆಯನ್ನ ಬಿದ್ದಿದ್ರಿಂದ ನಮಗೆ ಲಾಸ್ ಆಗಿದೆ. ಸುಮಾರು 25,000 ರೂಪಾಯಿ ಮೌಲ್ಯದ ಹಣ್ಣುಗಳಿದ್ವು ಅಂತ ಮಾಲೀಕರು ಹೇಳ್ತಿರುವಂತದ್ದು. ಸದ್ಯ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಒಂದು ಕೊಂಬೆ ಏನು ಬಿದ್ದಿದೆ, ಆ ಕೊಂಬೆಯನ್ನ ಎಲ್ಲಾ ಒಂದು ಐಟಮ್ಗಳನ್ನ ತೆರವು ಮಾಡುವ ಕಾರ್ಯಾಚರಣೆಯನ್ನ GB ಸಿಬ್ಬಂದಿ ಅವರು ಕೂಡ ಮಾಡ್ತಾ ಇದ್ದಾರೆ. ಈಗ ತೆರವು ಕಾರ್ಯಕ್ರಮ ಮಾಡ್ತಾ ಇದ್ದು ಮಂಜುಳಾ ಅವರಿಗೆ ಸ್ವಲ್ಪ ಇವತ್ತು ನಷ್ಟವೇ ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ರವಿ ಜೊತೆ ಸಂಗಮೇಶ್ ಮಿತ್ರೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.